ಬಂಗಾರಪ್ಪ ಏನು ನೀನು ರಾಷ್ಟ್ರೀಯ ಅಧ್ಯಕ್ಷನ, ಏನು ಪ್ರಧಾನಮಂತ್ರಿನ? 100ಕ್ಕೂ ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರ ದೊಡ್ಡ ಮನುಷ್ಯ ನೀನು. BJP ತತ್ವ ಸಿದ್ಧಾಂತ ಗೊತ್ತಿದೆಯಾ? ಅನಾಥ ಶಿಶುವಾಗಿದ್ದೆ, ಕಾಂಗ್ರೆಸ್ನಲ್ಲಿದ್ದಾಗ ಸೋತು ಸುಣ್ಣಾಗಿದ್ದೆ. ನಿನ್ನನ್ನು ಕರೆದು ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟದ್ದು ಸನ್ಮಾನ್ಯ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನ ಮರೆಯೋದು ಬೇಡ. ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗೆ ನೀನಿಲ್ಲ, ಸಂಘ ಪರಿವಾರದ ಜೊತೆಗೂ ನೀನಿಲ್ಲ. ಸಂಘಟನಾ ಪರ್ವದಲ್ಲಿ ಎಷ್ಟು ದಿವಸ ಭಾಗವಹಿಸಿದ್ದೆ? ಒಂದು ದಿವಸ ಭಾಗವಹಿಸಿಲ್ಲ. ಸೊರಬದಲ್ಲಿ 22,000 ಸದಸ್ಯತ್ವ ಅಭಿಯಾನ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀನಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿರಿಯ ಮುಖಂಡರು ದತ್ತಾತ್ರೇಯ ಅವರು ಅಲ್ಲಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಸದಸ್ಯತ್ವ ಅಭಿಯಾನ ಮಾಡಿಸಿದರೆ. ಲೋಕಸಭಾ ಸದಸ್ಯರು ರಾಘವೇಂದ್ರ ಅಭಿಯಾನ ಮಾಡಿಸಿದರೆ, ಸದಸ್ಯತ್ವ ಅಭಿಯಾನ ಸಂಘಟನೆ ಪರ ಮಾಡಿಸಿದರೆ. BJP ತತ್ವ ಸಿದ್ಧಾಂತನೇ ಗೊತ್ತಿಲ್ಲ. ಬಂಗಾರಪ್ಪನವ್ರು BJP ಬಂದಾಗ ನೀನು ಯಾಕಪ್ಪ ಬರಲಿಲ್ಲ? ಕಾಂಗ್ರೆಸ್ಸಿಗಿದ್ದ ದೊಡ್ಡ ಮನುಷ್ಯ. ಸದಸ್ಯತ್ವವನ್ನು ಶಿವಮೊಗ್ಗದಿಂದ ಮುಖಂಡರುಗಳು ಸೊರಬದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಮಾಡಿದ್ದು, ಸಕ್ರಿಯ ಸದಸ್ಯ ಮಾಡಿದ್ದು. ನಿನ್ನ ಯೋಗ್ಯತೆಗೆ BJP ಜೊತೆಗೆ ಇಲ್ಲೇ ಇಲ್ಲ. ನೀನು ಸೋತು ಸುಣ್ಣಾಗಿ ಮನೆಗಿದ್ದು ನಿಮ್ಮ ಮನೇಲಿ ಮೀಟಿಂಗ್ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ನೀನು. ರಾಜ್ಯದ ಅಧ್ಯಕ್ಷರು ನೀನೇ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋರು 100ಕ್ಕೂ ಬದಲಾವಣೆ ಆಗುತ್ತೆ. ನಿನಗೆ ತಾಕತ್ತಿದ್ರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ, ನಿನಗೆ ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ? ನೀನೇ ರಾಷ್ಟ್ರೀಯ ಅಧ್ಯಕ್ಷನ. ನಾವು ಮೌನವಾಗಿದ್ದರೆ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂತೀರಾ? ನಾವು ಹೇಳ್ತಾ ಇದೀವಿ, ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯಚಂದ್ರ ಎಸ್ ಸತ್ಯನ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಗೌರವ ಬರುತ್ತೆ. ಇವತ್ತು ಪ್ರಜ್ಞಾವಂತ ಮತದಾರರು ಕೇಳ್ತಾರೆ, BJPಯಲ್ಲಿ ಏನು ನಡೀತಿದೆ ಅಂತ ಕೇಳ್ತಾರೆ. ನಮಗೆ ಅಪಮಾನ ಆಗುತ್ತೆ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬಂದಲ್ಲ ಈ ರೀತಿ ಕಚ್ಚಾಡ್ತೀರಿ ಅಂತ ಕೇಳ್ತಾರೆ. ಕಾರ್ಯಕರ್ತರು, ಮುಖಂಡರಿಗೆ ನೋವಾಗಿದೆ. ನಾವು ಹೇಳಿದ್ದೀವಿ, ಏನಿದ್ರು ನಿಮ್ಮ ಸಮಸ್ಯೆ ದಾರಿಲಿ ಬೀದಿಲ್ಲಲ್ಲ, ಹೋಗ್ರಿ ಹೈಕಮಾಂಡ್ ಭೇಟಿ ಮಾಡಿರಿ, ಹೇಳ್ಬೇಕಲ್ಲ. 4 ಕೋಟಿ ಮಧ್ಯೆ ದಾರಿಲಿ ಬೀದಿಲಿ ಮಾತಾಡಿದೀನಿ ನಿಮ್ಮ ಅಜೆಂಡನ. ನಾವು ಹೇಳ್ತಾ ಇದೀವಿ, ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಲೋಕಲ್ ಬಾಡಿ ಸೆಲೆಕ್ಷನ್ನು ಗೆಲ್ತೀವಿ. ಮುಂಬರುವ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತೀವಿ. ಮುಂದೆ ಅವ್ರ ನೇತೃತ್ವ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ವಿಶ್ವಾಸ ನನಗಲ್ಲ, ಈ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ, ಕಾರ್ಯಕರ್ತರ, ಮುಖಂಡರಿಗೆ 100ಕ್ಕೂ ವಿಶ್ವಾಸ ಇದೆ. ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ. ನಾಯಿ ನರಿ ವಿರುದ್ಧ ಕಾಂಗ್ರೆಸ್ಸಲ್ಲಿ ಕಚ್ಚಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಹೋರಾಟ ಮಾಡ್ರಪ್ಪ. ಭಿನ್ನ ಮಧ್ಯರೇ ಹೋರಾಟ ಮಾಡಿರಿ, ನಿಮ್ಮ ತಾಕತ್ತು ಅಲ್ಲಿ ತೋರಿಸ್ರಿ. ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಾಟಕ ಮಾಡ್ತೀರಾ? ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ನೀವು, ಕುಟುಂಬ ರಾಜಕಾರಣಿಗಳು ನೀವು. ಇವ್ರು ಯಾರ್ಯಾರದಲ್ಲ 5-6 ಜನ. ಕೆಲವರು ಸೋತ್ ಸುಣ್ಣಾಗಿದ್ದಾರೆ, ಇನ್ನು ಕೆಲವರು ಯಾವುದೋ ಕಾರಣಕ್ಕೆ ಗೆದ್ದಿರ್ಬೋದು. ಕುಟುಂಬ ರಾಜಕಾರಣ ಮಾಡ್ತಾರೆ ನೀವು. ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಏನಿದ್ರೆ ಗೊತ್ತಿಲ್ವಾ? ಭಾಳ ಸತ್ಯರ್ಚಿದ್ರು ಮಕ್ಕಳು ಇವೆಲ್ಲ. ನಾಚಿಕೆ ಬೇಕು ನಿಮಗೆ. ಎಲೆಬಿಲ್ಲದ ನಾಲಿಗೆ ಅಂತೇಳಿ ಏನು ಬೇಕಂತ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.